ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಸೊ ಬನ್ನಿ, ನಮ್ಮದು ಡೇ 2 ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್. ಇವತ್ತೇನಪ್ಪ ಅಂತ ಅಂದರೆ ನಾವು ಹೋಗ್ತಾ ಇರೋದು ಒಂದು ಐಲ್ಯಾಂಡ್ಗೆ ಹೋಗಿ ಅಲ್ಲಿ ವಾಟರ್ ಗೇಮ್ಸ್ನ ಎಂಜಾಯ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಸೊ ನೋಡಿ, ಆಲ್ರೆಡಿ ಬೋಟ್ಗೆ ಕೂತಿದ್ದಾರೆ ಎಲ್ಲ ನಮ್ಮ ಫ್ರೆಂಡ್ಸು. ಸೊ ಅವರೆಲ್ಲ ನಾನು ಈಗ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಇದು ಬೋಟ್ ಯಾರ್ಡು, ಇಲ್ಲಿಂದ ಒಂದು 40 ಕಿಲೋಮೀಟರ್ಸ್ ದೂರದಲ್ಲಿ ಅದೇನೋ ಐಲ್ಯಾಂಡ್ ಇದೆ ಅಂತೆ. ಅಲ್ಲಿ ಗೇಮ್ಸ್ ಎಲ್ಲ ಆಡಿಸ್ತಾರೆ. ನೋಡೋಣ, ಬನ್ನಿ ಎಂಜಾಯ್ ಮಾಡೋಣ ಇವತ್ತು. ಸೊ ಡೇ 2ನಲ್ಲಿ ಕಂಪ್ಲೀಟ್ ವಾಟರ್ ಗೇಮ್ಸ್. ಓಕೆ, ಸೊ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಇವರೆಲ್ಲರೂ ಸಪ್ರೇಟ್ ಗ್ಯಾಂಗಾಗಿ ಬಂದಿರ್ತಾರೆ. ಸೊ ಅದರಲ್ಲಿ ನಮ್ಮದು ಒಂದು ಬೋಟು. ಸೊ ಬನ್ನಿ, ಈಗ ಹೊರಟಿದೆ ಬೋಟು. ಈಗ ಎಲ್ಲಿಗೆ ಹೋಗಿ ರೀಚ್ ಆಗ್ತೀವಿ ಅಂತ ನೋಡೋಣ. ಸುತ್ತ ನೋಡಿ ಹೀಗಿದೆ. ಸೊ ಸ್ಟಾರ್ಟ್ ಆಗ್ತಾ ಇದೆ. ಸೊ ಲೆಟ್ಸ್ ಗೋ ಟು ಐಲ್ಯಾಂಡ್. ಸೊ ಬೋಟೇನೋ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆಲ್ರೆಡಿ ಟೈಮು 9:30 ಆಗಿತ್ತಲ್ಲ. ನಮಗೆ ರಾತ್ರಿ ನಾವು ಬುಕ್ ಮಾಡಿದಾಗ ಬ್ರೇಕ್ಫಾಸ್ಟು, ಲಂಚು ಎಲ್ಲ ಬಫೆ ಟೈಪಲ್ಲಿ ಕೊಡ್ತಾರೆ ಅಂತ ಬೇರೆ ಹೇಳಿದರು. ನಮಗೆ ಬೇರೆ ಹೊಟ್ಟೆ ಹಶ್ವಾಗ್ತಿತ್ತು. ನಾನು ನೋಡ್ತಾ ಇದ್ದೆ, ಎಲ್ಲಿ ಊಟ ಕೊಡಲಿಲ್ಲ ಅಂತ. ಕಡೆಗೆ ಊಟನ ಕೊಟ್ಟರು. ಏನು ಕೊಟ್ಟರು ಗೊತ್ತಾ? ಜನನ ಹೇಗೆ ಮೋಸ ಮಾಡ್ತಾರೆ ಅಂದರೆ, ರಾತ್ರಿ ಬಫೆಟ್ ಅಂತ ಹೇಳಿ ಬೆಳಗ್ಗೆ ಬಂದು ಒಣಗೋಗಿರೋ ಅವಲಕ್ಕಿ, ಆಮೇಲೆ ಫ್ರೂಟ್ ಜ್ಯೂಸು, ಆ ಜ್ಯೂಸು ಈ ಜ್ಯೂಸ್ ಅಂತ ಎಲ್ಲ ಹೇಳಿ ಕಡೆಗೆ ನಮಗೆ ಕೊಟ್ಟಿದ್ದು. ಅರ್ಧ ಗ್ಲಾಸ್ ಲಿಮ್ಕ, ಅರ್ಧ ಗ್ಲಾಸ್ ಕೋಕು. ಸೊ ಅದನ್ನೇ ಹೆಂಗೋ ಕುಡ್ಕೊಂಡು ಸದ್ಯಕ್ಕೆ ಹೆಂಗೆ ಕರ್ಕೊಂಡು ಹೋಗ್ತಾವ್ರಲ್ಲ ಅಂತ ಹೋಗ್ತಾ ಇದ್ದೀವಿ ನೋಡಿ. ಈಗ ಬನ್ನಿ. ಸೊ ಹೋಗ್ತಿದ್ದಂಗೆ ಸೆಂಟ್ರಲ್ಲಿ ನಿಲ್ಲಿಸಿದ್ರು. ಸೊ ಈ ಬಂಗ್ಲಾ ಇದೆಯಲ್ಲ, ಈ ಬಂಗ್ಲಾ ಬಂದು ಬಾಲಿವುಡ್ ಫಿಲಮ್ ಹಸೀನಾ ಮಾನ್ ಜಾಯೇಗಿ ಶೂಟ್ ಮಾಡಿರೋದು ಈ ಬಂಗ್ಲಾದಲ್ಲಿ. ಸೊ ಇಲ್ಲಿದೆ ನೋಡಿ, ಇದು ತುಂಬ ಹಳೇ ಚರ್ಚು, 1939 ಕಟ್ಟಿರೋದಂತ ಇದು. ಸೊ ಈ ಚರ್ಚ್ ಒಂದು ನೋಡಿ ಅಂತ ದೂರದಿಂದಲೇ ತೋರಿಸಿದ್ದು. ಅದು ಏನು ಗೊತ್ತಾಯ್ತು ನಮಗೆ, ಮೇಲ್ಗಡೆಯಿಂದ ಬರೀ ಗೋಪುರ ಕಾಣಿಸ್ತೈತೆ ಅಷ್ಟೇ ಅದರದ್ದು. ಸೊ ಅದೊಂದು ತೋರಿಸಿದ್ರು. ಅದಾದಮೇಲೆ ಇಲ್ಲಿ ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿ ಸೆಂಟ್ರಲ್ ಜೈಲ್ ಇದೆ ನೋಡಿ ಇದು. ಸೊ ಇದು ಗೋವಾದು ಸೆಂಟ್ರಲ್ ಜೈಲ್. ಓಕೆ, ಸೊ ಇದನ್ನು 2008ಇಂದ ಕ್ಲೋಸ್ ಮಾಡಿದ್ದಾರೆ, ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಇದರೊಳಗಡೆ. ಸೊ ಇದು ಗೋವಾ ಸೆಂಟ್ರಲ್ ಜೈಲು. ಸೊ ಅದ್ರ ಮೇಲ್ಗಡೆ ಈಗ ಕಾಣಿಸೋದು ಬಂದು ನಿಮಗೆ ಅಗೋಡಾ ಫೋರ್ಟ್ ಅಂತ. ಸೊ ಅವ್ರು ತೋರಿಸೋಂಥ ಜಾಗಗಳನ್ನ ನೋಡಿಕೊಂಡು ಕೊಟ್ಟಂಥ ಒಣಗಿದ ಅವಲಕ್ಕಿ ಮತ್ತು ಲಿಮ್ಕಾ ಜ್ಯೂಸ್ನ ಕುಡಿದು ಹೊರಟಿದ್ದೀವಿ ಈಗ ಗ್ರ್ಯಾಂಡ್ ಐಲ್ಯಾಂಡ್ ಕಡೆಗೆ. ಬನ್ನಿ ನೋಡೋಣ. ಈ ಜಾಗದಲ್ಲಿ ಏನೇನು ಎಂಜಾಯ್ ಮಾಡ್ದೋ ಅನ್ನೋದನ್ನು ಈಗ ನೋಡೋಣ ಬನ್ನಿ. ಓಕೆ, ಸೊ ಮೊದಲನೇದಾಗಿ ಆಡಿದ್ದೆ ನಾವು ಅದು ಬಂಪರ್ ರೈಡ್ ಅಂತ. ಸೊ ಎಲ್ಲರೂ ಫುಲ್ಲು ಕಾಯ್ತಾಯಿದ್ರು, ಏನು ಬರ್ರ ಅಂತ ಹೋಯ್ತಾರೆ. ಈ ಕಡೆಯಿಂದ ಒಬ್ಬ ಜೆಟ್ ಸ್ಕೀನಲ್ಲಿ ಬರ್ತಾನೆ, ಆ ಕಡೆ ಮುಂದೆ ಒಬ್ಬ ಸ್ಪೀಡ್ ಬೋಟಲ್ಲಿ ಬರ್ತಾರೆ. ಸೊ ನಮ್ಗೆ ಯಾವಾಗ ಬರ್ತಾರೆ ನಮ್ಮದಕ್ಕೆ. ಬಟ್ ಇಲ್ಲಿರೋರು 4-5 ಜನ ಅಷ್ಟೇ, ಅಂದರೆ ಒಂದೊಂದು ಗೇಮ್ ಆಡಿಸೋವಂಥವ್ರು ಅವರೇ. ಎಲ್ಲ ಬೋಟಲ್ಲಿರೋರ್ಗೂ ಹೋಗಿ ಗೇಮ್ ಆಡಿಸ್ತಾರೆ. ಸೊ ಇವರಿಬ್ಬರು ನಮ್ಮ ಫ್ರೆಂಡ್ಸು, ಇವರಿಬ್ಬರು ಯಾರೋ ಒಂಥರ ಟ್ರಿಪ್ಪಿಗೆ ಬಂದಿರೋರು ಅಷ್ಟೇ ನೋಡಿ. ಇದು ನಮ್ಮ ಬಂಪರ್ ರೈಡ್ನ ವಿಡಿಯೋ. ಸೊ ಹೇಗಿದೆ ಅಂತ ನೋಡಿ, ಎಂಜಾಯ್ ಮಾಡಿ.
ನೋಡಿದ್ರಲ್ಲ, ಸೊ ಇದು ಬಂಪರ್ ರೈಡು. ಇದಕ್ಕೆ ನಾವು ಪೇ ಮಾಡಿರೋದ್ರಲ್ಲಿ ಎಕ್ಸ್ಟ್ರಾ 250 ಕಪಲ್ಗೆ ಅಂತ ಪೇ ಮಾಡಿ ಹೋಗಿದ್ದು. ಸೊ ಈ ಗೇಮು ಈಗ ನೋಡ್ತಾ ಇರೋದು ಬಂದು ಬನಾನಾ ರೈಡ್ ಅಂತ. ಸೊ ಬನಾನಾ ರೈಡು ಇದೊಂದು ಸ್ವಲ್ಪ ಚೆನ್ನಾಗಿತ್ತು, ಎಂಜಾಯ್ ಮಾಡ್ತು, ತುಂಬ ಚೆನ್ನಾಗಿತ್ತು. ಸೊ ಬನ್ನಿ ಇದನ್ನು ನೋಡೋಣ ಹೇಗಿರುತ್ತೆ ಅಂತ. अरे कुछ नहीं होता, आराम से कैमरा कैमरा अरे छोड़ दो सीधा करेगा। ಲೈಫ್ ಜಾಕೆಟ್ ಮೇಲೆ ಬರ್ತಾ ಇದೆ, लाइफ जैकेट कम आप प्लीज डाउन द थोड़ा नमक कम डालना पानी को, नमक ज्यादा हो गया। गिरो अच्छा गिरो ಮಾಡೆ ಅವ್ರನ್ನ ಆಯ್ ಬಾಯ್ ಕಡೆ ಕಿತ್ತ ಮುಳುಗಲ್ಲ ಕಣೆ ಹಿಂಗ್ ಮಾಡೆ ಅಷ್ಟ ನನಗೂ ಇಟ್ಕೊಂಡಿದ್ರು ನೋಡಿ ಅಗ್ಗಿಡ್ ಕಾಲ ಹಿಂದೆ ಅಗ್ಗಿಡ್ಬೇಕು ನೋಡಿದ್ರಲ್ಲ, ಇದು ಬನಾನಾ ರೈಡು. ಸೊ ಇಷ್ಟಕ್ಕೆ ಎಲ್ಲರಿಂದ 1000 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಯ್ತು. ಓಕೆ, ಚೆನ್ನಾಗಿತ್ತು. ಬನ್ನಿ ಈಗ ನೆಕ್ಸ್ಟ್ ಯಾವ ಗೇಮು ಅಂತ. ಮೇಲ್ಗಡೆಗೆ ಆರಿಸ್ತಾರಂತೆ, ಅದೇನೋ ನಮ್ಮ ಪ್ಯಾಕೇಜಲ್ಲಿ 30 ಸೆಕೆಂಡ್ ಇದೆ ಅಂತೆ, 30 ಮೀಟ್ರು. ಅದಕ್ಕೆ ಈಗ ಎಕ್ಸ್ಟ್ರಾ ಮಠ ಮಾಡಿಸ್ತಾರಂತೆ. ಎಷ್ಟು ಅಂತ ಹೇಳ್ತಾ ಇಲ್ಲ, ಮಾತಾಡೋಣ. One plus again. कितना लंबा निकलता है सर? ये बहुत लंबा।
ಹಾಂ ಸೇ ಹಾಯ್. ಹಾಂ ಎಲ್ಲ ಒಂದು 4-5 ಗೇಮ್ ಮಾಡಿ ಸುಸ್ತಾಗಿ ಈಗ ಊಟ ಮಾಡಿಕೊಂಡು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ ಸ್ಕ್ಯೂಬಾ ಡೈವಿಂಗಿಗೆ ಹೋಗ್ತಾ ಇದ್ದೀವಿ. ಎಲ್ಲರ ಮುಖನೂ ಸಪ್ಪೆ ಆಗಿದೆ, ಯಾಕಂದರೆ ಊಟ ಕೊಟ್ಟಿಲ್ಲ 200 ರೂಪಾಯಿ. ನನಗೇನೋ ಒಂಚೂರು ಕಾನ್ಫಿಡೆನ್ಸ್ ಇರಲಿಲ್ಲ ಊಟದ ಬಗ್ಗೆ. ಹೇಳಿದ್ರು ಶಾಕಿಂಗ್ ಇದೆ. ಪುಣ್ಯ ಸ್ವಲ್ಪ ರೈಸು ಸಾಂಬಾರು ತಿಳ್ಕೊಂಡು ಎಲ್ಲರೂ ಬನ್ನಿ ಈಗ ಸ್ಕ್ಯೂಬಾ ಡೈವಲ್ಲಿ ಏನು ಮಾಡ್ದೋ ಅಂತ ತೋರಿಸೋಣ. ಸೊ ಇಷ್ಟು ನಮ್ಮ ಡೇ 2 ವ್ಲಾಗು. ಸೊ ನಾವು ಇಲ್ಲಿಂದ ಹೊರಟಾದ್ಮೇಲೆ ಸೊ ನಮ್ಮ ರೆಸಾರ್ಟಿಗೆ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಸೊ ಅಲ್ಲೇ ಊಟ ಆರ್ಡ್ರ್ ಮಾಡಿ ಊಟ ಮಾಡಿಕೊಂಡು ರೆಸ್ಟ್ ಮಾಡಿದ್ವು ಅಷ್ಟೇ. ಸೊ ಮತ್ತೆ ಸಿಗೋಣ ಡೇ 3 ವ್ಲಾಗ್ದಲ್ಲಿ. ಸೊ ಯಾರ್ಯಾರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.